ಶುಗರ್ಗೆ ಸರ್ ಬಹಳ ತೊಂದರೆ ಇದೆ. ಸರ್ ಇವ್ರು ಅನ್ವರ್ ಖಾನ್ ಅಂತ ಸೈಕಲ್ ಪಂಚರ್ ಹಾಕೋರು. ಇವ್ರ ಮನೆಯಲ್ಲಿ ಬಹಳ ಕಷ್ಟ ಇದೆ. ಹೆಂಡತಿಗೆ ಬೇರೆ ಬ್ಲಡ್ ಕ್ಯಾನ್ಸರ್, ಡೈಲಿ ಇದು ಮಾಡಬೇಕು, ಇಂಜೆಕ್ಷನ್ಸ್ ಕೊಡಿಸ್ಬೇಕು. ಇದರದ ಅಂಥವ್ರ ಮನೆಯಲ್ಲಿ ಪೂರ್ತಿ ಮನೆ ನೀರಿರೋದು. ಆ ಸೇತುವೆ ಬೇರೆ ಹೊಡೆದಾಕ್ಬಿಟ್ಟಿದೆ ಸರ್. ಇದೇ ಸೇತುವೆ ಸರ್, ಇದೇ ಸೇತುವೆ. ಏನಾದರೂ ಸ್ವಲ್ಪ ಇನ್ನೂ ಇದ್ರೆ ನಾಳೆ हूँ ना पीछे नहीं डायरेक्ट उन्हें फोन करे सब वो कह रहे मेहदी डायरेक्ट वहाँ का आया फोन क्या प्रॉब्लम है उनका पिए का डीके के पिए का। हाँ उन्हें 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 ले रहा पूरा क्या हुआ से दिखा बोल का। और शादी को कौन ही तुम्हारा आ गया शादी फिंगर को बोला उसे डायरेक्ट इसे डीके का अब बताइए ना अभी क्या भेज तुम्हारा वो इतना बोल लगा तो बेबे बेबे ಮೊದಲು ಈ ಚರಂಡಿ ನಡೆಸಬೇಕು ಸರ್. ಇದು ರೆಡಿ ಮಾಡಿಸ್ಬೇಕಿದು. ನಮ್ಮ ಅಕ್ಕಪಕ್ಕ ಮನೆ ಮೋರಿಗಳು ಇಲ್ಲ ಅಷ್ಟೇ. ಇಲ್ಲಿ ಕಾವೇರಿ ನೀರಿಲ್ಲ, ನೀರೇ ಇಲ್ಲ. ಕಾವೇರಿ ಒಂದು ಏರಿಯಾದಲ್ಲಿ ಎರಡೆರಡು ಟೈಮ್ ಪಾಸ್ ನೀರಿದೆ, ಒಂದು ಇಲ್ಲ, ಅದೊಂದು ಇಲ್ಲ. ಕಾವೇರಿ ನೀರು ಇಲ್ಲ ಇಲ್ಲಿ. ನೋಡಿ ನೀರು ಕುಡಿಯೋದು ನಾವು ಕುಡಿಬೇಕು. ಮೋರಿ ನೀರೆಲ್ಲ ಅದ್ರಲ್ಲಿ ಬರ್ತದಲ್ಲ, ಎಲ್ಲ ಮೋರಿ ನೀರಿಂದಾನೆ ಬರ್ತಾ ಇರೋದು. ಉಠಾಕ್ಲಾಗವ್ರವ ನೀರು ಯಾವ ನೀರು ಇದ್ರಲ್ಲಿ ಟೌನ್ ಅಲ್ಲಿ ಎರಡೆರಡು ಕೈನ್ ಬಾಕ್ಸ್ ಇದೆ. ಇಲ್ಲಿ ಒಂದು ಕೈನ್ ಬಾಕ್ಸ್ ಬ್ಯಾಂಕ್ ಇದ್ ಕಟ್ರು, ಕಾವೇರಿ ಕಟ್ರು. ಬಿಸ್ಲೇರಿ ನೀರು ಮನೆನಾ ಬಿಸ್ಲೇರಿ ಮನೆ ಸರ್. ಇದು ಇದೆಯಲ್ಲ ಈ ಇದು ಬಿಡಿ ಕಾಲೋನಿ ಅಸೋಸಿಯೇಷನ್ ಇಂದ ಇದು ಪಾರ್ಕ್ ಅಂತ ಮಾಡ್ಕೊಟ್ಟಿದ್ರು. ಅದೇನೋ ಸಮಸ್ಯೆ ಆದಿ ಕೇಸ್ ಇದೆ ಏನಿದೆ ಅಂತ ಇನ್ನು ಏನು ಮಾಡಿಲ್ಲ. ಎಲ್ಲ ಗಿಡ ಎಷ್ಟೋ 3-4 ಸತಿ ಗಿಡ ಇದು ಕ್ಲೀನ್ ಮಾಡ್ತೋ ಮತ್ತೆ ಬಂದ್ಬಿಟ್ಟಿದೆ. ಇದೇ ಆಗ್ತಾ ಇರೋದು ಬರೀ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಅದು ಕ್ಲೀನ್ ಮಾಡಿಸ್ಬಾರ್ದಾ? 2-3 ಸತಿ ಮಾಡ್ಸಿದ್ವಿ ಸರ್. ಕಾರ್ಪೊರೇಷನ್ ಅವ್ರು ಮಾಡೋರೆ, ನಮ್ಮ ಪುಟ್ಟಪ್ಪ ಕೌನ್ಸಿಲರ್ ಮಾಡ್ತವ್ರೆ. ಆದ್ರೆ ಇದು ಅಸೋಸಿಯೇಷನ್ ಅವರು ಏನು ಕೊಡ್ತಾ ಇಲ್ಲ. ಇದು ಬರೀ ಇದಾಗ್ತಾ ಇದೆ. ಮಾನ್ಯ CPI ಇದಕ್ಕೆ ಅಧ್ಯಕ್ಷರು ಇದಕ್ಕೆ ಅವರೇ ಏನಾದ್ರು ಇದು ಸ್ವಲ್ಪ ಮೂವ್ ಮಾಡ್ಬೇಕು ಸರ್. ಇದು ಮಸೀದಿ ಬೋಲೆ ಮಸೀದಿಗ ಸರ್. ಇಲ್ಲಿ ಮಸೀದಿ ಇದು ಮಾಡಿದಿರೋದು ಜಮಾತ್ ಖಾನ್ ಅಂತ ಕಟ್ಟಿದೀವಿ. ಮಸೀದಿಗೆ ಜಾಗ ನಮ್ಗಿಲ್ಲ. ಇಲ್ಲಿ ಮಸೀದಿಗೆ 2-3 ಸತಿ ಅರ್ಜಿ ಕೊಟ್ಟಿದೀವಿ. ಮಾನ್ಯ ಶ್ರೀ DK ಶಿವಕುಮಾರ್ ಅವ್ರನ್ನ ಅರ್ಜಿ ಕೊಟ್ಟಿದ್ದೀವಿ, ಇದ್ ಮಾಡ್ತೀವಿ ಅಂತ. ಇನ್ನೂವರೆಗೂ ಯಾವ್ದು ಇದಾಗಿಲ್ಲ ಸರ್. ನಮ್ಗೆ ಒಂದು ಮಸೀದಿ ಜಾಗ ಬೇಕು. ಬೇರೆಯವ್ರ ಜಾಗದಲ್ಲಿ ಇದ್ ಮಾಡ್ತಾ ಇದ್ದೀವಿ. ತಾವು ಎಲ್ಲ ಇದ್ ಮಾಡಿ ಸ್ವಲ್ಪ ಮಸೀದಿ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಅದ್ ನೀರಲ್ಲಿ ಹೋಗ್ಬೇಕು. ನಮಸ್ಕಾರ ಸರ್. ಬಿಡಿ ಕಾಲೋನಿಯಿಂದ ಮೊಹಮ್ಮದ್ ಹಮೀದ್ ಅಂತ, ಬಿಡಿ ಕಾಲೋನಿ ಕಾರ್ಯದರ್ಶಿ ಸರ್. 23 ವರ್ಷದಿಂದ ಇದಾಗ್ತಾ ಮಳೆ ಬರ್ತಾನೆ ಇರುತ್ತೆ, ಹೋಯ್ತಾ ಇರುತ್ತೆ. ಆದ್ರೆ ಚರಂಡಿಗಳು ಸದ್ಯ ಆಗಿಲ್ಲ. ಇನ್ನೂವರೆಗೂ ಅಭಿವೃದ್ಧಿ ಕೆಲಸ ಅಂತೂ ಏನು ಕಣ್ಣು ನೋಡ್ಲಿಲ್ಲ. ಈಗ ಆಗ್ತಾ ಇರೋದಂದ್ರೆ ಚರಂಡಿಗಳ ನೀರು ತುಂಬಿಟ್ಟು ಬರೀ ಇದೇ ಆಗ್ತಾ ಇರೋದು. ಹೋದ್ ಸತಿ 3 ಸತಿ ಈ ತರ ಆಗಿದೆ. ಈಗ ಇದು ಇನ್ನೂ ಸ್ವಲ್ಪ ನೀರು ಬಂದ್ರೆ ಏನಾಗತ್ತೋ ಗೊತ್ತಿಲ್ಲ.
ಈ ರಾತ್ರಿ ಅಂತೂ ಎಲ್ಲ ಚರಂಡಿ ಮನೆಗಳೆಲ್ಲ ನೀರು ನುಗ್ಬಿಟ್ಟಿದೆ. ತಾವು ನೋಡ್ತಾ ಇದ್ದೀರಾ, ಈ ದೃಷ್ಟಿಯನ್ನ ನೀವು ನೋಡಿ ತಾವು ಇದ್ ಮಾಡಿ ಸರ್. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇದು ವಿಷಯನ ತಿಳಿಸ್ತಾ ಇದ್ದೀವಿ, ತಾವು ಇದ್ ಮಾಡಿ. ಯಾಕಂದ್ರೆ ಬಿಜೆಪಿ ಸರ್ಕಾರ ಬಂತು, ಅದು ಇದ್ ಮಾಡ್ತು. ಕಾಂಗ್ರೆಸ್ ಇದು JDS ಸರ್ಕಾರ ಬಂತು, ಅವರು ನೋಡಿದ್ರು, ಹ್ಞೂ ಆಗ್ಲಿ ಅಂತ ಹೇಳಿದ್ರು. ಈಗ ನಮ್ ಸರ್ಕಾರ ಬಂದಿದೆ, ತಾವು ಗಮನ ಕೊಟ್ಟು ಈ ಕೆಲಸ ಮಾಡ್ಕೊಟ್ರೆ ಬಡವ್ರಿಗೆ ಬಹಳ ಒಳ್ಳೇದಾಗತ್ತೆ ಅಂತ ನಾವು ಹೇಳಿದ್ ಇಷ್ಟ ಆಗ್ತಾ ಇದ್ದೀವಿ. ಬರೀ ಮಳೆ ಬಂದ್ರೇನೆ ನೀರ್ ನಿಂತ್ಕೊಳ್ಳೋದು ಇಲ್ಲಿ ಜಾಸ್ತಿ ಹೊರತು ಇನ್ನೇನು ಇಲ್ಲ. ಮಳೆದೇ ಪ್ರಾಬ್ಲಮ್ ಜಾಸ್ತಿ. ನೀವು ಒಂದ್ಸರಿ ಬಂದಿದ್ರಿ, MP ಬಂದಿದ್ರು, DK ಶಿವಕುಮಾರ್ ಬಂದಿದ್ರು, DK ಸುರೇಶ್ ಅವರು ಬಂದಿದ್ರು, ಎಲ್ಲ ಬಂದ್ ನೋಡ್ಕೊ ಹೋದ್ರು. ಇನ್ನು ಅದ್ರ ಏನು ಬಗೆ ಅರಿಲಿಲ್ಲ. ಆ ಚಿರಾಂಡಿ ಈ ಚಿರಾಂಡಿ ಕುನ್ನೀರ್ ಕಟ್ಟದ್ ನೀರ್ ಬರ್ತದೆ, ಅದ್ರಿಂದ ಆ ಕಡೆಯಿಂದ ಬರ್ತದೆ, ಈ ಕಡೆಯಿಂದ ಡಿಪೋ ರೋಡಿಂದ ನೀರ್ ಬರುತ್ತೆ. ಎಲ್ಲ ಎರಡು ಕಡೆಯಿಂದಾನು ಬೇಡಿ ಕಾಲೋನಿಗೆ ನೀರ್ ಜಾಸ್ತಿ ನಿಂತ್ಬಿಡ್ತದೆ. ಯಾವಾಗ ನೀರ್ ನುಗ್ತು ಅಂದ್ರೆ ಎಲ್ಲಾ ಕಡೆಯವ್ರನ್ನು ಬರ್ತಾರ, ಬಂದು ನೋಡ್ಕೋತಾರ, ಕಸ ಗಿಸ ಕಿತ್ತಾಕ್ಬಿಟ್ಟು ಹೋಯ್ತಾರೆ. ತಿರ್ಗಾ ಅದು ದೊಡ್ಡದು ಏನು ಚಿರಾಂಡಿ ಮಾಡ್ಲೇ ಇಲ್ಲ. ಮಾಡ್ತೀನಿ ಅಂತ ಕಾವಲೆ ಅದು ಏನು ತಿರ್ಗಾ ಏನು ಇಲ್ಲ. ತಿರ್ಗಾ ಮಳೆ ಬಂದ್ರನ ಅದೇ, ಮಳೆ ನಿಂತೋಯ್ತು ಅಂದ್ರೆ ಯಾರು ಏನೋ ಬಂದ್ ಜನ ಕಷ್ಟ ಇದೆ, ಬಡವರಿಗೆ ಬಹಳ ಕಷ್ಟ ಇದೆ. ಜೀವನಗಳಲ್ಲಿ ಎಲ್ಲ ನೀರ್ ನುಗ್ಬಿಡದೆ. ಎಷ್ಟು ಒಂದ್ 10-15 ಮನೆಯಲ್ಲಿ ನೀರ್ ನುಗ್ಗಿದೆ. ಅದು ಯಾರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಯಾರು ಕೆಲ್ಸಕ್ಕೆ ಹೋಗ್ಲಿಲ್ಲ ಇವತ್ತು. ನೀರ್ ತುಂಬ್ತಾ ಇದೆಯಾ? ತುಂಬಿದೆಲ್ಲ ಒಂದ್ 15-16 ಮನೆಗೆ ನೀರ್ ತುಂಬಿದೆ. ಸಾಮಾನ್ಯ ಎಲ್ಲ ಕಿತ್ತೋದು, ಎಲ್ಲ ನೀರ್ ನುಗ್ಬಿಟ್ಟು ಎಲ್ಲ ಬಟ್ಟೆ ಬರಿ ಎಲ್ಲ ಏನಿತ್ತು ಅದೆಲ್ಲ ನೀರ್ ನುಗ್ಬಿಡೈತೆ ಅಲ್ಲಿ. ಇದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯಪ್ಪ? ನಿನ್ ಹೆಸರು ಹೇಳುವ ಎಲ್ಲ ನಿನ್ ಹೆಸರು ಏನು? ತಾಹೇರ್ ಹುಸೇನ್. ಹೇಳಪ್ಪ. ವಾಷಿಂಗ್ ಮಿಷಿನ್ ಅವೆಲ್ಲ ಹೋಯ್ತು ನಮ್ದು. ಇಲ್ಲಿ ನೋಡಿ ರೋಡ್ ಅಲ್ಲಿ ಎಲ್ಲ ನೀರ್ ಎಷ್ಟ್ ಬಂದ್ಬಿಟ್ಟಿದೆ. ಇಲ್ಲಿ ನೋಡಿ ಆಯಾ ತೋ ಆಯಾ ಹೆಂಗ್ ತುಂಬಿದೆ. ಜಾಸ್ತಿ ಒಳಗಡೆ ನುಗ್ಬಿಟ್ಟೆ. ಇನ್ನುವರೆಗೂ 3-4 ಕಮಿಷನರ್ ಇಲ್ಲಿ ಬದಲಾವಣೆ ಆಯ್ತು. ಯಾವ ಕಮಿಷನರ್ ಬಂದ್ರಿ ಬರೀ JCP ಕಳಿಸಿದ್ರು, ಕ್ಲೀನ್ ಮಾಡಿಸ್ಬಿಟ್ಟು ಅಷ್ಟೇ ಕಳಿಸು. ಅಭಿವೃದ್ಧಿ ಕೆಲಸ ಅಂತ ಚರಂಡಿ ಗಿರಂಡಿ ಏನು ಕಟ್ಟಿಲ್ಲ. ಈ ಬರೀ ಅದೇ ಆಗ್ತಾ ಇರೋದು. ಏನಂದ್ರೆ ಚರಂಡಿ ಐತೆ, ನೀರ್ ತುಂಬಿರುತ್ತೆ, 3-4 ಜನ ಬರ್ತಾರೆ, ಅಲ್ಲಿ ನೋಡ್ಬಿಡ್ತಾರೆ, ಚರಂಡಿ ಏನೋ ಇದ್ ಮಾಡ್ಬಿಟ್ಟು ಕಿತ್ತಾಕ್ಬಿಟ್ಟು ಇದ್ ಮಾಡೋರ. ಇನ್ನೂವರೆಗೂ ಚರಂಡಿ ಕಟ್ಟಿಸಿಲ್ಲ. ಯಾವಾಗ ಮಳೆ ಬರ್ತದೆ ಬರೀ ಲೋನ್ ಇದಾಗ್ ಪಾಸ್ ಆಗ್ತಾ ಇದೆ ಅದೇ ಇರ್ತಾ ಇರೋದು. ಅದೇನ್ ಪಾಸ್ ಆಗಿದ್ಯೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತೋದು. ನಮ್ಮ ಕೌನ್ಸಿಲರ್ ಅಂತೂ ನೋಡ್ತಾವ್ರೆ, ಪಾಪ ಮಾಡ್ತಾವ್ರೆ. ಅದೇನು ಇವತ್ತು ಬಂದಿಲ್ಲ ಕೌನ್ಸಿಲರ್. ಶಾಲೆ ನಮ್ದು ಚಿಕ್ಕ ಮಕ್ಳು ಶಾಲೆ ಎಲ್ಲ ನೀರ್ ನೋಡಿ. ಮಕ್ಕಳು ಓಡ್ಬೇಕಂದ್ರೆ ಓಡ್ಕೆ ಬರ್ತೀಯ. ನಗರ ಬೋಲ್ನಾ ಸರ್, ಅರೆ ಬಾತ ನಾವು ಬೋಲ್ತೇವೆ ಸರ್. ವಾ ಶಿರು, ನಾನು ಏಜೆನ್ಸಿ ಉಪಾಧ್ಯಕ್ಷ, ತಾಲೂಕು ಉಪಾಧ್ಯಕ್ಷ. ನಮ್ ಶಾಲೆ ನೋಡಿ ಸರ್ ಹೆಂಗಿದೆ. ಶಾಲೆ ಕಾಂಪೌಂಡ್ ಇನ್ನೂ ಕಾಂಪೌಂಡ್ ಶಾಕ್ಷನ್ ಮಾಡಿ ಅಂದ್ರೆ ಶಾಕ್ಷನ್ ಇದಾಗ್ತಾ ಇಲ್ಲ. ಈ ಶಾಲೆಗೆ ಕಾಂಪೌಂಡ್ ಇಲ್ಲ, ಏನಿಲ್ಲ, ಬರೀ ಇದೇ ಆಗ್ತಾ ಇದೆ. ನಮ್ಮ ಇದರಲ್ಲಿ ಮಕ್ಕಳು ಹೆಂಗ್ ನಡೆಸಿದ್ರು ಸರ್ ನೋಡಿ ಸರ್, ನೀರಿನ ತುಂಬ ಹೆಂಗಿದೆ, ಬಹಳ ಇದಾಗಿದೆ. अंगनवाड़ी का भी गिलास कौन की फोड़ दिए ಇದು ಕಾವೇರಿ ಇದು ಬಿಸ್ಲರಿ ನೀರಿಗೆ ಅಂತ ಟ್ಯಾಂಕ್ ಕಟ್ಟಿದ್ದು ಇನ್ನೂವರೆಗೂ ಏನೂ ಆಗಿಲ್ಲ. ಮೊನ್ನೆ CP ಯೋಗೇಶ್ವರಿಂದ ಮಾಡ್ಕೊಟ್ಟಿದ್ದೀನಿ ಅಂತ ಇದು ಮಾಡಿದ. ಅದು ಹಾಕಿ ಸುಮಾರು 10 ವರ್ಷ ಆಯ್ತು, ಇನ್ನೂವರೆಗೂ ಏನೂ ಆಗಿಲ್ಲ ಸರ್. ಇದು ಪೂರ ಬೋಲೋ ಏನಾಗಿದೆ ಇಲ್ಲಿ? ಐಡಿಯಾ नहीं है तो छोड़ो, खाली तो खड़ा 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 उधर उधर खड़ा. ಇಲ್ಲಿಂದ ಏಕ ನೀರು ಹೋಗ್ಬೇಕು. ಇದಕ್ಕೆ ದಾರಿ ಇರ್ತಾ ಇದೆ, ಕುನಿ ಕಟ್ಟುತ್ತೆ, ಇದ್ದಿದ್ದೆಲ್ಲ ಕಟ್ಟೆ ಕಟ್ಬಿಟ್ಟಿದೆ, ಇದರಿಂದ ಹೋಗ್ಬೇಕು ನೀರು. ನೋಡಿ ಸರ್ದು ಶಾಲೆಗೆ ಹೆಂಗ್ ಹೋಗೋದು ಮಕ್ಕಳು, ಏನು ಅರ್ಥ ಆಗ್ತಾ ಇಲ್ಲ ಅದು. ಹಾ ನಮ್ಗೆ ಇದೆ ಸರ್ ಸಮಸ್ಯೆ. ನೀರು ಜಾಮ್ ಆಗ್ಬಿಟ್ರೆ ಎಲ್ಲ ಮನೆಗಳೇ ಏನು ಮಾಡಿಲ್ಲ ಇದಕ್ಕೆ ಇನ್ನೂವರೆಗೂ. ಇಲ್ಲಿ ನೋಡಿ, ಇದು ಶಾಲೆ, ಇದು ಮಕ್ಕಳದು 10 ವರ್ಷ ಮೇಲೆ ಆಯ್ತು. ಬರೀ ಕಟ್ಟಿ ನೋಡಿ, ಅದ್ ಹಂಗೆ ಇದೆ ರೂಮು, ಇನ್ನೂವರೆಗೂ ಏನೂ ಆಗಿಲ್ಲ ಅದು. ನೋಡಿ ಎಲ್ಲ ಇವಾಗ ತಿರ್ಗಾ ಕಿತ್ತೋಯ್ತಾ ಇದೆ. ಬರೀ ಖಾಲಿ ಇದೆ, ಆರಾಮಾಗಿ ಮಲ್ಕೋಬಹುದು ಅಷ್ಟೇ ಇರೋದು.
ಸರ್ ಇಲ್ಲಿ ನೋಡಿ ಇವ್ರು ಎನ್ವರ್ ಖಾನ್ ಅಂತ ಸೈಕಲ್ ಪಂಚರ್ ಹಾಕೋರು. ಅದನ್ನ ನೋಡಿ ಇವ್ರ ಮಿಸಸ್ಗೆ ಬ್ಲಡ್ ಕ್ಯಾನ್ಸರ್, ಈ ತರ ಇವ್ರ ಮನೆಯಲ್ಲಿ ಇದಾಗಿದೆ, ಬಹಳ ಕಷ್ಟ ಆಗ್ತಾ ಇದೆ ನೋಡಿ. ಬ್ಲಡ್ ಕ್ಯಾನ್ಸರ್ ಸರ್ ಇವ್ರಿಗೆ. ಇಂಥವ್ರು ಹೆಂಗ್ ಬದುಕೋದು, ಹೆಂಗ್ ನೀವು ವಾಸ್ತವ ಮಾಡೋದು, ಸ್ವಲ್ಪ ಇದು ಮಾಡಿ ಸರ್. ಏನಿಲ್ಲ ಸರ್ ಇವ್ರ ಹತ್ರ, ಬಡವ ಪಾಪ ಬಹಳ ಇದು ಮಾಡ್ತಾರೆ, ಸೈಕಲ್ ಪಂಚರ್ ಹಾಕೋಣ. ತುಂಬಾ ಏನಪ್ಪ ನಿಮ್ಗೆ ಕಷ್ಟ? ಅದು ಉಳಿದು ಸಿಗಲ್ಲ. ಬಾರ ತೊಂದ್ರೆ ಇದೆ ಮನೆಯಲ್ಲಿ, ವ್ಯವಸ್ಥೆ ಮಾಡಿ. ನನ್ನ ಬೀವಿಗೆ ಕ್ಯಾನ್ಸರ್, ಮೇರಿ ಬೀವಿ ಫಲಾನ ಹೇರ್ಕೊ ಬೋಲೋ.